ಅಮ್ಮ ತನ್ನ ಮಗುವಿನನ್ನು ಕರ್ಕೊಂಡು ಆ ಪ್ರವಚನವನ್ನು ಕೇಳೋದಕ್ಕೆ ಹೋಗ್ತಿದ್ದಳು. ಡಾಕ್ಟರ್ ಕಾನ್ವೆಲ್ರನ್ನು ನೋಡಬೇಕು ಅಂತ ಹೇಳಿ 10 ವರ್ಷದ ಒಂದು ಸಣ್ಣ ಬಾಲಕ್ಕೆ ಅವ್ರ ಅವನ ಜೊತೆಗೆ ಹೋಗಿದ್ದಳು. ಸಣ್ಣದಾದ ಕಲ್ಯಾಣ ಮಂಟಪ, ಸಿಕ್ಕಾಪಟ್ಟೆ ಜನ ಆಗಿದ್ರು. ಕಲ್ಯಾಣ ಮಂಟಪದೊಳಗೆ ಜನ ಹಿಡಿಸ್ಲಿಲ್ಲ. ಪ್ರವಚನ ಕೇಳಬೇಕಂತ ತಿಳ್ಕೊಂಡು ಹುಡುಗಿ ಬಂದಾಳ. ಇನ್ನೇನು ಡಾಕ್ಟರ್ ಕಾನ್ವೆಲ್ ಅವರು ಪ್ರವಚನ ಶುರು ಮಾಡ್ಬೇಕಂತಿದ್ರು. ಹಿಂದೆ ಯಾರೋ ಅಳುವಂಥ ಸದ್ದು ಕೇಳಿತು. ಡಾಕ್ಟರ್ ಕಾನ್ವೆಲ್ ಅಂದರು, ಯಾರು ಅಳಾಕತ್ತಾರ, ಕರ್ಕೊಂಬರ್ರಿ ಆ ಹುಡುಗಿನ ಅಂದರು. ನೀವೆಲ್ಲ ಹಿಂಗೆ 1000 ಮಂದಿ ಕೂತ್ಕೊಂಡ್ರು ಹೆಂಗೆ ಶಾಂತ ಕೂತ್ಕೊಂಡ್ರಿರಲ್ಲ, ಆ ಹುಡುಗಿನ ಕರ್ಕೊಂಬರ್ರಿ ಅಂದರು. ಸಂಘಟಕರು ಹೋಗಿ ಆ ಹುಡುಗಿಯನ್ನು ಕರ್ಕೊಂಡು ಬಂದರು. ಯಾಕವ್ವ ಅಳಾಕತ್ತಿ ಅಂದರು. ಏನಿಲ್ಲರಿ, ನಿಮ್ಮ ಭಾಷಣವನ್ನು ಕೇಳಬೇಕು, ನಿಮ್ಮ ಪ್ರವಚನವನ್ನು ಕೇಳಬೇಕು ಅಂತ ನಾನು ನನ್ನ ತಾಯಿ ಜೊತೆಗೆ ಬಂದಿದ್ದೆ. ನಿಮ್ಮನ್ನು ನೋಡೋಕ್ಕಾಗ್ತಾ ಇಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ನೋಡೋಕ್ಕಾಗಂಗಿಲ್ಲಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಸಂಕಟ ಆಯಿತು, ಅಳಾಕತ್ತೀನಿ ರೀ, ಬಾಯಿಲ್ಲ ಅಂದರು ಅವ್ರು. ಡಾಕ್ಟರ್ ಕಾನ್ವೆಲ್ ಅಂತ ಒಬ್ಬ ದೊಡ್ಡ ಉಪನ್ಯಾಸಕರಿದ್ದರು, ಧರ್ಮೋಪದೇಶಕರಿದ್ದರು. ಅವ್ರ ಪಕ್ಕದೊಳಗಡೆನೇ ಆಕೆ ಸಣ್ಣ ಮಗುವಿನನ್ನು ಕೂಡಿರಿಸಿಕೊಂಡು ಚಂದ ಉಪನ್ಯಾಸ ನೀಡಿದರು ರೀ. 1 ಗಂಟೆಯವರೆಗೆ ಮಸ್ತ್ ಉಪನ್ಯಾಸ ನೀಡಿದರು. ಸಣ್ಣ ಹುಡುಗಿ, 10 ವರ್ಷದ ಹುಡುಗಿ ಖುಷಿ ಪಡಾಕತ್ತಾಳ ಅವ್ರ ಮಾತು ಕೇಳ್ಕೊಂತ. ಗುರುವಿನ ಸನ್ನಿಧಾನನ ಹಂಗಿರ್ತದೆ. ಒಬ್ಬ ಯೋಗ್ಯವಾದ ಗುರುವಿನ ಸನ್ನಿಧಾನಕ್ಕೆ ಬಂದುಬಿಟ್ರಿ ಅಂದರೆ ನೀವು ಎಲ್ಲವನ್ನು ಮರೆತು ಬಿಡ್ತೀರಿ. ನೋಡ್ರಿ, ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿರಿ. ನೀವು ಯಾರಾದರೂ ನಿಮ್ಮ ಮನೆ ಪಕ್ಕದೊಳಗೆ ಅಥವಾ ಬಸ್ನೊಳಗೆ ಹೋಗುವಂಥ ಸಂದರ್ಭದೊಳಗೆ ಒಂದಿಷ್ಟು ಮಂದಿ ಇರ್ತಾರೆ. ಅವ್ರ ಮಗ್ಗಲು ಬಂದು ನೀವು ಕೂತ್ಕೊಂಡ್ರಿ ಅಂದ್ರೆ ಯಾವಾಗ ಅಲ್ಲಿಂದ ಎದ್ದು ಹೋಗಿ ನೆನೆಸಿರ್ತದೆ. ನಿಮಗೆ ನೆಗೆಟಿವ್ ಎನರ್ಜಿ ಇರ್ತದೆ. ಒಬ್ಬೊಬ್ಬರ ಹತ್ರ ನೆಗೆಟಿವ್ ಅನ್ನುವಂಥದ್ದು ಔರ ಅಂತ ನಾವೇನು ಕರಿತೀವಲ್ಲ, ಅದು ಬಹಳ ಒಂದಿಷ್ಟು ಮಂದಿಯಿಂದ ಜೋರಾಗಿ ಹೊರಗೆ ಬರ್ತಿರ್ತಾವೆ ತರಂಗಗಳು. ಇನ್ನೂ ಒಂದಿಷ್ಟು ಮಂದಿ ಮಹಾತ್ಮರು ಇರ್ತಾರೆ. ಅವ್ರ ಸನ್ನಿಧಾನಕ್ಕೆ ಯಾವಾಗ ಹೋಗಿನೋ, ಅವ್ರ ಪಾದವನ್ನು ಯಾವಾಗ ಹಿಡಿದಿನೋ, ಆ ಅಪ್ಪವ್ರಿಗೆ ಯಾವಾಗ ನಾನು ಭಕ್ತಿಯಿಂದ ನಮಸ್ಕಾರ ಮಾಡಿನೋ ಅಂತ ತಿಳ್ಕೊಂಡು ನಿಮ್ಗೆ ಅನಿಸ್ತಿರ್ತದೆ. ಅವರ ಸನ್ನಿಧಾನದೊಳಗೆ ಕೂತ್ಕೊಂಡ್ರಿ ಅಂದರೆ ನೀವು ಯಾರು ಅನ್ನೋದ ಮರೆತು ಬಿಡ್ತೀರಿ. ಹಾವೇರಿ ಹುಕ್ಕೇರಿ ಮಠಕ್ಕೆ ಬಂದು ನೀವು ಸದಾಶಿವಾಜ್ಜನವರ ಸನ್ನಿಧಾನದೊಳಗೆ ಕೂತ್ಕೊಂಡು ಬಿಟ್ರಿ ಅಂದರೆ ನಿಮಗೆ ಎದ್ದು ಹೋಗಕ್ಕೆ ಮನಸ್ಸೇ ಬರೋಂಗಿಲ್ಲ. ಅಂದರೆ ಅವ್ರ ಇಷ್ಟಲಿಂಗ ಪೂಜಾ ಶಕ್ತಿ ಎಷ್ಟರ ಮಟ್ಟಿಗೆ ಅದು ಗಟ್ಟಿಯಾಗಿರಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಡಾಕ್ಟರ್ ಕಾನ್ವೆಲ್ರ ಮಗ್ಳು ಕೂತ್ಕೊಂಡು ಭಾಳ ಖುಷಿಪಟ್ಟಳು ನೋಡ್ರಿ ಹುಡುಗಿ, ಸಣ್ಣ ಹುಡುಗಿ. ಮಸ್ತ್ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಮುಗೀತು. ಎಲ್ಲರೂ ಎದ್ದು ಹೋಗಿಬಿಟ್ರು. ಆ ಮಗುವಿನ ತಲೆ ಮೇಲೆ ಆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿ ಚಲೋ ತಂಗಿ ಓದಂತ ತಿಳ್ಕೊಂಡು ಮೈಸೂರಿಗೆ ಕಳಿಸಿದರು. 1-2 ವರ್ಷ ಆದಮೇಲೆ ಅದೇ ಊರಿಗೇ ಫಿಲಡೆಲ್ಫಿಯಾ ಅನ್ನುವಂಥ ಊರಿಗೆ ಮತ್ತೆ ಡಾಕ್ಟರ್ ಕಾನ್ವೆಲ್ರ ಪ್ರವಚನಕ್ಕೆ ಬಂದರು. ಇನ್ನೇನು ಪ್ರವಚನ ಪ್ರಾರಂಭ ಮಾಡ್ಬೇಕಂತಿದ್ರು. 10 ವರ್ಷದ ಹುಡುಗಿ 2 ವರ್ಷದ ಹಿಂದೆ ಬಂದು ಪ್ರವಚನ ಕೇಳ್ತಿದ್ಲು. ಇವತ್ತ್ಯಾಕೆ ಬಂದಿಲ್ಲ, ಯಾಕೆ ಎಲ್ಲಿದ್ದಾಳೆ ನೋಡ್ರಿ ಅಂತ ಹೇಳಿದರು. ಅದೇ ಕಲ್ಯಾಣ ಮಂಟಪ, ಅದೇ ಆಡಿಟೋರಿಯಂ ಹಾಲ್, ಅದು ಅದೇ ಸಭಾಂಗಣ ಅದ. ಆ 10 ವರ್ಷದ ಹುಡುಗಿ ಹೋದ 2 ವರ್ಷದಿಂದ ಬಂದಿದ್ಲಲ್ಲ, ಈಗ 12 ವರ್ಷದ ಹುಡುಗಿ ಆಗಿರಬೇಕು. ಆಕೆ ಎಲ್ಲಿದ್ದಾಳೆ ದಯವಿಟ್ಟು ಕರ್ಕೊಂಬರ್ರಿ ಅಂದರು. ಯಾರೂ ಬರಲಿಲ್ಲ. ಹುಡುಗಿ ಏನಾಯಿತು? ಆ ಹುಡುಗಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ರೆ ಬರ್ರಿ ಅಂತ ತಿಳ್ಕೊಂಡಂದ್ರು. ಆ ಹುಡುಗಿಯ ತಾಯಿ ಸಪ್ಪಗೆ ಮುಖ ಇಟ್ಕೊಂಡು ಬಂದಳು. ಡಾಕ್ಟರ್ ಕಾನ್ವೆಲ್ರ ಹತ್ರ ಬಂದಳು. ಒಂದು ಗಂಟನ್ನು ಡಾಕ್ಟರ್ ಕಾನ್ವೆಲ್ರಿಗೆ ಕೊಟ್ಟಳು. ನನ್ನ ಮಗಳು ಇದನ್ನು ಕೊಟ್ಟಾಳ, ತಗೊಳ್ರಿ. ನಿಮ್ಮ ಮಗಳು ಎಲ್ಲಿ? ದಯವಿಟ್ಟು ಪತ್ರ ಓದ್ರಿ. ನಾನು ಹೇಳ್ತೀನಿ. ಇಲ್ಲ, ನಾನು ಆಮೇಲೆ ಪತ್ರ ಓದ್ತೀನಿ. ಆ ಮಗಳು ಎಲ್ಲಿದ್ದಾಳೆ ಹೇಳ್ರಿ. ಏನಿಲ್ಲ ಸರ್, 1 ವರ್ಷದ ಹಿಂದೆ ಕ್ಯಾನ್ಸರ್ ರೋಗದಿಂದ ತೀರ್ಕೊಂಡಾಳ ನನ್ನ ಮಗಳು. ಈ ಪತ್ರ ಆಕೆನ ಬರ್ದಾಳ? ಹೌದ್ರಿ, ನನ್ನ ಮಗಳ ಬರ್ದಾಳ, ದಯವಿಟ್ಟು ಓದ್ರಿ ಅಲ್ಲ. ಡಾಕ್ಟರ್ ಕಾನ್ವೆಲ್ರು ಆ ಗಂಟನ್ನು ಬಿಚ್ಚಿ, ಆ ಗಂಟಿನೊಳಗೆ ಅಲ್ಲಿ ಸೆಂಟ್ ಅಂತ ಕರೀತಾರೆ, ಅದಕ್ಕೆ 57 ರೂಪಾಯಿ ಇದ್ದು ಅಂತ ಇಟ್ಕೊಳ್ರಿ. ನೀವು ತಲೆಯೊಳಗೆ ನಿಮ್ಗೆ ತಿಳಿಯೋಂಗೆ ಹೇಳ್ಬೇಕಂದ್ರೆ 57 ರೂಪಾಯಿ ಸಣ್ಣ ಸಣ್ಣ ಕಾಯಿನ್ಗಳನ್ನು 57 ರೂಪಾಯಿ ಇಟ್ಟಿದ್ದಳ್ರಿ ಆ ಹುಡುಗಿಯಲ್ಲಿ. ಈಗ ಒಂದು ಪತ್ರ ಬರೆದಿದ್ಲಲ್ಲ, ಆಕೆ ಏನು ಪತ್ರ ಬರೆದಿದ್ಲು ಅಂದ್ರೆ ತನ್ನ ಜೀವನದ ಕೊನೆಯ ಉಸಿರಿನಲ್ಲಿ ಆಕೆ ಪತ್ರ ಬರೆದಿದ್ಲು. ಡಾಕ್ಟರ್ ಕಾನ್ವೆಲ್ರಿಗೆ ನನ್ನ ನಮಸ್ಕಾರಗಳು. ನಾನು ನನ್ನ ತಾಯಿ ನನಗಾಗಿ ಪಾಕೆಟ್ ಮನಿ ಏನು ಕೊಡ್ತಿದ್ಲಲ್ಲ, ಅದನ್ನೆಲ್ಲ ನಾನು ಕೂಡಿಸಿಟ್ಟೀನಿ. 57 ರೂಪಾಯಿದಿಂದ ನಾನು ಕೂಡಿಸಿಟ್ಟೀನಿ. ನಿಮ್ಮ ಉಪನ್ಯಾಸವನ್ನು ಕೇಳಬೇಕು ಅಂತ ಹೇಳಿ 2 ವರ್ಷದ ಹಿಂದೆ ನೀವು ಬಂದಾಗ ನಾನು ಆ ಉಪನ್ಯಾಸವನ್ನು ಕೇಳಬೇಕು ಅಂತ ತಿಳ್ಕೊಂಡು ಭಾಳ ಆಸಕ್ತಿಯಿಂದ ಬಂದೆ. ಕೂತ್ಕೊಳ್ಳೋಕೆ ಒಳಗೆ ಜಾಗನೇ ಇರಲಿಲ್ಲ. ಅದಕ್ಕೆ ನಾನು ನನ್ನ ತಾಯಿ ಕೊಟ್ಟಿರುವಂಥ ಹಣವನ್ನು ನಾನು ಕೂಡಿಸಿಟ್ಟಿನಿ. 57 ರೂಪಾಯಿ ತೊಗೊಂಡು ಒಂದು ದೊಡ್ಡ ಆಡಿಟೋರಿಯಂ ಹಾಲ್ ಕಟ್ಟಿಸ್ರಿ. ನನ್ನಂಗೆ ಯಾರೂ ವಂಚಿತರಾಗಬಾರ್ದು. ನಿಮ್ಮ ಉಪನ್ಯಾಸ ಕೇಳಕ್ಕೆ ಎಲ್ಲರೂ ಬರಬೇಕು, ಅದಕ್ಕೆ ನೀವು ಕಟ್ಟಿಸ್ರಿ ಅಂತ ಬರೆದಿಟ್ಟಿದ್ದೇಳ್ರಿ. ಡಾಕ್ಟರ್ ಕಾನ್ವೆಲ್ರು ಅದನ್ನು ಓದ್ತಾ ಕಣ್ಣೊಳಗೆ ನೀರೇನೇ ಬಂದುಬಿಡ್ತು. ಅದನ್ನು ಓದಿದ ಮೇಲೆ ಪ್ರವಚನ ನೀಡಿದರು. ಆ ಸಣ್ಣ ಮಗು ಒಂದು ಸಂಕಲ್ಪ ಮಾಡ್ಕೊಂಡದ,
ನೀವು ಯಾರಾದರೂ ದಾನ ಮಾಡೋರಿದ್ರೆ ಮಾಡ್ಬೋದು, ಡೊನೇಟ್ ಮಾಡೋರಿದ್ರೆ ಮಾಡ್ಬೋದು ಅಂತ ತಿಳ್ಕೊಂಡು ಹೇಳಿದಾಗ ಒಬ್ಬ ದೊಡ್ಡ ಕೋಟ್ಯಾಧೀಶ ಪ್ರವಚನಕ್ಕೆ ಬಂದು ಕೂತ್ಕೊಂಡಿದ್ರು. ಅವ್ರು ಎದ್ದು ನಿಂತು ಹೇಳಿದರು, ಗುರೂಜಿ ನನ್ನೊಂದು ಕೋರಿಕೆ ಅದ. ಏನು ಕೋರಿಕೆಯಪ್ಪ ಅಂತ ಕೇಳಿದರು. ನೀವೇನಾದರೂ 57 ರೂಪಾಯಿಗಳನ್ನು ನನಗೆ ಕೊಡ್ತೀರಿ ಅಂದರೆ ನಾನು ಅದಕ್ಕೆ ಸಮನಾಗಿ 57 ಕೋಟಿ ರೂಪಾಯಿಗಳನ್ನು ನಾನು ಕೊಡ್ತೀನಿ, ಒಂದು ದೊಡ್ಡ ಆಡಿಟೋರಿಯಂ ಹಾಲ್ ಕಟ್ಟ್ರಿ ಅಂತ ಹೇಳಿದರಂಥವ್ರು. ಇವತ್ತು ನೀವು ಫಿಲಿಡೆಲ್ಫಿಯಾಕ್ಕೆ ಹೋದ್ರಿ ಅಂದರೆ ಅಲ್ಲಿ ಅದ್ಭುತವಾಗಿರುವಂಥ ಒಂದು ಆಡಿಟೋರಿಯಂ ಹಾಲ್ ಅದ, ಅಂದರೆ ಕಲ್ಯಾಣ ಮಂಟಪ ಅದ. ಮಸ್ತಂಗಿ ಕೂತ್ಕೊಂಡು ಸಾವಿರ ಮಂದಿ ಕೂತ್ಕೊಂಡು ಅಲ್ಲಿ ಪ್ರವಚನ ಕೇಳಬಹುದು. ಆ ಒಂದು ದೊಡ್ಡ ಕಲ್ಯಾಣ ಮಂಟಪದ ಮುಂದೆ ಒಂದು ಸಣ್ಣ ಸ್ಟ್ಯಾಚ್ಯೂ ಅದ. ಆ ಸ್ಟ್ಯಾಚ್ಯೂ ಯಾರದು ಅಂದರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ 57 ರೂಪಾಯಿಗಳನ್ನು ಕೂಡಿಸಿ ಕೊಟ್ಟಿದ್ಲಲ್ಲ ಆ ಸಣ್ಣ ಮಗುವಿನ ಒಂದು ಪುತ್ಥಳಿಯನ್ನೂ ಕೂಡ ಅಲ್ಲಿ ಸ್ಥಾಪನೆ ಮಾಡ್ಯಾರ. ಅಂದ್ರೆ ನಾವು ತಿಳ್ಕೋಬೇಕು, ನೀವು ಎಷ್ಟು ಕೊಡ್ತೀರಿ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ದೊಡ್ಡದಾಗಂಗಿಲ್ಲ. ನೀವು ಹೆಂಗೆ ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ನೀವು ಸಾವಿರ ರೂಪಾಯಿಗಳನ್ನು ಕೊಟ್ಟರೆ ದಾಸೋಹ ಅಂತಲ್ಲ, ನೀವು ಶ್ರದ್ಧಾಭಕ್ತಿಯಿಂದ ಕೊಡಬೇಕು, ಒಳ್ಳೆಯ ಭಾವನೆಯಿಂದ ಕೊಡಬೇಕು. ಶಿವಬಸವ ಅಜ್ಜನವರ ಜೋಳಿಗೆ ಒಳಗೆ ನಂದು ಒಂದಿಷ್ಟು ಸಲ್ಲಲ್ಲಿ ಅಂತ ತಿಳ್ಕೊಂಡು ನೀವು ಹಿಂದಿನ ಸಂದರ್ಭದೊಳಗೆ ಶಿವಲಿಂಗ ಮಹಾಸ್ವಾಮಿಗಳವರ ಬೆಳ್ಳಿ ತುಲಾಭಾರ ಮಾಡಿದ್ರಿ, ಶಿವಲಿಂಗ ಮಹಾಸ್ವಾಮಿಗಳವರ ಬಂಗಾರದ ತುಲಾಭಾರವನ್ನು ಮಾಡಿದ್ರಿ. 2004-5 ಸಂದರ್ಭದಲ್ಲಿ ಅಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತೀರಿ. ಒಬ್ಬ ಗುರುಗಳನ್ನು ಒಂದು ತಕ್ಕಡಿ ಒಳಗಿಟ್ಟು ಇನ್ನೊಂದು ಕಡೆಗೆ ನೀವು ಬಂಗಾರದಿಂದ ಅವರನ್ನು ತೂಗುತ್ತೀರಿ ಅಂತಂದ್ರೆ ಬಂಗಾರದಂಥ ಭಕ್ತರು ಎಲ್ಲಿದ್ದಾರೆ ಅಂದರೆ ಹಾವೇರಿ ಒಳಗಡೆನೇ ಅದಾರ ಅಂತ ತಿಳ್ಕೊಂಡು ಹೇಳಬೇಕು. ಅಷ್ಟು ಅದ್ಭುತವಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿವಿ, ನೀವೆಲ್ಲರೂ ಮಾಡ್ತಾ ಬಂದ್ರಿ. ಈ ನೆಲದ ಘನತೆ ಗೌರವಗಳನ್ನು ನೀವು ಹೆಚ್ಚು ಮಾಡ್ತಾ ಬಂದ್ರಿ. ಇದಕ್ಕಿಂತ ದೊಡ್ಡದು ಇನ್ನೇನದ ಹೇಳ್ರಿ, ಇದಕ್ಕಿಂತ ದೊಡ್ಡ ಕೈಂಕರ್ಯ ಇನ್ನೇನದ ಹೇಳ್ರಿ. 38 ವರ್ಷ ವಯಸ್ಸಿನ ಸದಾಶಿವ ಸ್ವಾಮಿಗಳವರು ಹಿಂಗೆ ಚಿಂತನೆ ಮಾಡ್ಯಾರ, ಈ ನಾಡಿನೊಳಗೆ ಯಾರೂ ಅಕ್ಷರದಿಂದ ವಂಚಿತರಾಗಬಾರ್ದು. 21ನೇ ಶತಮಾನ ಅಂದರೆ ಇದು ಅಕ್ಷರದ ವಂಚಿತರಿಂದ ಯಾರೂ ಇದರಿಂದ ವಂಚಿತರಾಗಬಾರ್ದು. ಅವರಿಗೆ ಅಕ್ಷರವನ್ನು ಕೊಡಬೇಕು, ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು. ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟುಬಿಟ್ಟಿವಿ ಅಂದರೆ ಈ ಭಾರತ ದೇಶ ಅನ್ನುವಂಥದ್ದೇನೈತೆಲ್ಲ ಸುವ್ಯವಸ್ಥಿತವಾಗಿರುವಂತಹ ನಾಡಾಗ್ತೈತಿ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು 1000 ಮಕ್ಕಳಿಗೆ ಒಂದು ಅದ್ಭುತವಾದ ಪ್ರಸಾದ ನಿಲಯವನ್ನು ಕಟ್ಟಬೇಕು ಅಂತ ಹೇಳಿ ಸಂಘಟನೆ ಮಾಡ್ತಾರೆ. ಅಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನದ ಹೇಳ್ರಿ ನೋಡೋನು. ಹೀಗಾಗಿ ನಾನು ಅದನ್ನೇ ಹೇಳುವುದು, ಈ ಭಕ್ತರಿಗೆಲ್ಲ ಅದನ್ನೇ ಹೇಳುವುದು. ನೀವು ದಾಸೋಹವನ್ನು ಮಾಡ್ತಾ ಬಂದಿರಿ, ಅಪ್ಪವರು ನಮ್ಮದು ಸಲ್ಲಿ ಅಂತ ತಿಳ್ಕೊಂಡು ಹೇಳ್ತೀರಿ. ಅವರ ತೂಕ ಬೆಳ್ಳಿಯನ್ನು ಕೂಡಿಸಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಅದು ಎಲ್ಲಿ ನಡೀತದೆ ಅಂದರೆ ಅದು ಹಾವೇರಿ ಒಳಗೆ ನಡೀತದೆ, ಹುಕ್ಕೇರಿ ಮಠದೊಳಗೆ ನಡೀತದೆ. ಎಲ್ಲ ಭಕ್ತರು ಸೇರ್ತೀರಿ. 75 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಪಾದಯಾತ್ರೆಯನ್ನು ಮಾಡಿ ನಿಮ್ಮೆಲ್ಲರ ದುಶ್ಚಟಗಳನ್ನು ಭಿಕ್ಷಾ ಬೇಡುವಂಥ ಒಬ್ಬ ಯೋಗಿ ಬಂದಾರಂದ್ರೆ ಮುಂದೆ 50 ವರ್ಷಕ್ಕೊಬ್ಬರು ಬರೀತಾರೆ. ಹಿಂದೆ ನಮ್ಮ ಗುರುಗಳೊಬ್ಬರು ಜೋಳಿಗೆ ಹಾಕ್ಕೊಂಡು ಭಿಕ್ಷಾ ಬೇಡಿದರು. ಇಳಕಲ್ಲಿನ ಮಹಾಂತ ಸ್ವಾಮಿಗಳವರನ್ನು ನಾವು ಗೌರವಿಸ್ತೀವಿ. ಒಂದು ಜೋಳಿಗೆಯನ್ನು ಹಿಡಿದುಕೊಂಡು ಸ್ವಾಮಿಗಳು ಒಂದು ಕ್ರಾಂತಿಯನ್ನೇ ಮಾಡ್ತಾರೆ ಅಂದ್ರೆ ಅವರು ಬಾಗಲಕೋಟೆ ಭಾಗದೊಳಗೆ ಆ ಸುತ್ತಲಿನ ಬಸವಣ್ಣನ ನಾಡಿನೊಳಗೆ ಅಲ್ಲೆಲ್ಲ ಒಂದು ಕ್ರಾಂತಿಯನ್ನು ಮಾಡಿದರೆ, ಈ ಕಡೆಗೆ ಅದ್ಭುತವಾಗಿರುವಂಥ ಹಾವೇರಿ ಭಾಗದೊಳಗೆ ಇಲ್ಲೊಬ್ಬರು ಜೋಳಿಗೆ ಹಿಡ್ಕೊಂಡು ಕ್ರಾಂತಿಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಸದಾಶಿವ ಸ್ವಾಮಿಗಳ ಕ್ರಾಂತಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವಲ್ಲ, ಇದಕ್ಕಿಂತನೂ ದೊಡ್ಡದಾಗಿರುವಂಥದ್ದೇನೋ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕು. ಈ ಸಂಸ್ಕೃತಿ ಕಟ್ಟಿಕೊಟ್ಟವರು ಬಸವಾದಿ ಶರಣರು. ಕೆಲಸ ಮಾಡೋರು ಬಂದಿರುವಂಥ ಹಣದೊಳಗೆ ದಾಸೋಹ ಮಾಡುವುದು. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಕುಡಿಯುವುದಕ್ಕಾಗಿ ಸ್ವತಃ ದೇವರು ಬರ್ತಿದ್ದ. ನಿಮಗೇನು ಬೇಕು? ದೇವರಿಗೆ ನೀವೇನು ಕೊಡೋದಕ್ಕೆ ಸಾಧ್ಯ? ನೀವು ಚಲೋ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ದೇವರಿಗೆ ನೀವು ನೈವೇದ್ಯವನ್ನು ಹಿಡಿದಾಗ ನಿಮ್ಮಲ್ಲಿ ಭಕ್ತಿ ಇರಲಿಲ್ಲ ಅಂದರೆ ದೇವರು ಮೆಚ್ತಾನನ್ರಿ? ಅದನ್ನು ಯಾವುದೇ ಕಾರಣಕ್ಕೂ ಮೆಚ್ಚಂಗಿಲ್ಲ. ನೀವು ಭಕ್ತಿ ಇಟ್ಕೊಂಡು ನೀವು ಕೊಟ್ರಿ ಅಂದರೆ ಮೆಚ್ತಾನ. ಅದಕ್ಕೇನು ಹೇಳಿದ್ರು? ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವರು ಹೇಳ್ತಾರೆ. ಅಂದ್ರೆ ದೇವರು ಯಾವುದರ ಪ್ರಿಯ? ಭಕ್ತಿಪ್ರಿಯ. ನೀವು ಭಕ್ತಿಯಿಂದ ಬರಬೇಕು, ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಬೇಕು. ಭಕ್ತಿ ಒಂದು ಬರೋಬ್ಬರಿ ಇತ್ತು ಅಂದರೆ ನಿಮ್ಮಂಥ ದೊಡ್ಡ ಶಕ್ತಿ, ನೀವೇ ಒಂದು ದೊಡ್ಡ ಶಕ್ತಿ ಆಗ್ತೀರಿ, ನೀವೇ ಒಂದು ದೊಡ್ಡ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೀರಿ ಅನ್ನೋ ಕಾರಣಕ್ಕಾಗಿಯೇ ಭಕ್ತರು ಭಾಳ ದೊಡ್ಡವರು ಅಂತ ಹೇಳಿದರು ಶರಣರು. ಭಕ್ತಿಗಿಂತನೂ ದೊಡ್ಡದು ಯಾವುದೂ ಇಲ್ಲ.
ನಿಮ್ಮ ಮನೆಯೊಳಗಡೆನೇ ನೆಲದ ಮೇಲೆ ಕೂತ್ಕೊಳ್ಳೋಂಗಿಲ್ಲ. ನೀವೆಲ್ಲ ನೆಲದ ಮೇಲೆ ಕೂತ್ಕೋತೀರಿ, ಪ್ರವಚನವನ್ನು ಕೇಳ್ತೀರಿ. ಅಪ್ಪವ್ರು ಬರ್ತಾರಂದ್ರೆ ನೋಡ್ಬೇಕ್ರಿ. ಇವತ್ತೆಲ್ಲ ನೀವು ವಿವಿಧ ಬಡಾವಣೆಗಳಲ್ಲೆಲ್ಲ ನೀವು ನೋಡ್ತಾ ಇದ್ರಿ, ಇವತ್ತು ನಾವು ನೋಡ್ತಾ ಇದ್ವಿ. ಎಲ್ಲ ಕಡೆಗೂ ಪುಷ್ಪವೃಷ್ಟಿ. ಇವತ್ತು ಹಾವೇರಿಯೊಳಗೆ ಸುಮಾರು ಒಂದು ವಾರದಿಂದ ಎಂತಹ ಒಂದು ಅದ್ಭುತವಾದ ಬದಲಾವಣೆ ಆಗ್ತಾ ಇದೆ ಅಂದರೆ, ಎಲ್ಲ ರಸ್ತೆಗಳು ಕಸದಿಂದ ತುಂಬಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳು ಹೂವಿನಿಂದ ಅಲಂಕೃತಗೊಂಡಾವ ಅಂತಂದ್ರೆ, ಒಬ್ಬ ಗುರು ಬರ್ತಾನ, ನಮ್ಮ ಮನೆ ಮುಂದೆ ನಾವು ಪಾದ ಇಡ್ತಾನ, ಅವನಿಗಾಗಿ ನಾವು ಪುಷ್ಪವೃಷ್ಟಿಯನ್ನು ಮಾಡಿ ನಾವು ಬರಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡು ನೀವೆಲ್ಲ ಸಜ್ಜಾಗಿರಲ್ಲ. ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಆ ವಿವಿಧ ಬಡಾವಣೆಗಳಲ್ಲಿ, ಅವರೆಲ್ಲರೂ ಸಜ್ಜಾಗಿರುವಂಥ ವಿವಿಧ ಬಡಾವಣೆಗಳಲ್ಲಿ ಸಜ್ಜಾಗಿರುವಂಥ ಎಲ್ಲ ಭಕ್ತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅಪ್ಪವ್ರು ಹೋಗ್ಯಾರ ಅಂತ ತಿಳ್ಕೊಂಡು ಈ ಹಳ್ಳಿಯಿಂದ ಎಲ್ಲ ಭಕ್ತರು ಬಂದಾರ ನೋಡ್ರಿ, ಆ ಲಿಸ್ಟ್ ಎಲ್ಲದ ತೊಗೊಂಬರ್ರಿ. ಹಳ್ಳಿಯಿಂದ ಬಂದಿರುವಂಥ ಭಕ್ತರು ಬಹಳ ಅದ್ಭುತವಾಗಿರುವಂಥ ಒಂದು ಅಪೋರದ ಒಂದು ಕಾರ್ಯಕ್ಕಾಗಿ ಅವ್ರ ಕೈ ಜೋಡಿಸಿದರು. ಅವರೆಲ್ಲರೂ ಈಗ ಬಂದಾರ. ನಿಮಗಾಗಿ ದಾಸೋಹ ಪರಂಪರೆ, ದಾಸೋಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಪ್ರಸಾದವನ್ನು ತಗೊಂಡು ಬಂದಾರ. ನೀವು ಅಮೇರಿಕಕ್ಕೆ ಹೋದ್ರೆ ಇದು ಸಿಗ್ತೈತೇನ್ರಿ ನಿಮಗೆ? ಇಲ್ಲ. ನೀವು ಲಂಡನ್ನಿಗೆ ಹೋದ್ರೆ ಈ ವ್ಯವಸ್ಥೆಯನ್ನು ನೋಡೋದಕ್ಕೆ ಸಿಗ್ತದೆ? ಏನು ಸಿಗಂಗಿಲ್ಲ. ನೀವು ಬೇರೆ ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಇಂಥದ್ದೊಂದು ವ್ಯವಸ್ಥೆ ನಿಮಗೆ ನೋಡೋದಕ್ಕೆ ಸಿಗಂಗಿಲ್ಲ. ಇಂತಹ ಅದ್ಭುತವಾದ ವ್ಯವಸ್ಥೆಯನ್ನು ನೀವು ಕಣ್ತುಂಬಿಕೊಳ್ಳಬೇಕು ಅಂದರೆ ನೀವು ಭಾರತಕ್ಕೇ ಬರಬೇಕು, ಕರ್ನಾಟಕಕ್ಕೇ ಬರಬೇಕು, ಹಾವೇರಿಗೇ ಬರಬೇಕು. ಇಲ್ಲಿ ಅಂಥದ್ದೊಂದು ಅದ್ಭುತ ವ್ಯವಸ್ಥೆ ಅದ. ಮೊನ್ನೆ ನೋಡ್ಬೇಕ್ರಿ ನೀವು ಭಕ್ತರು, ನನಗೆ ಯಾಕಿಷ್ಟು ಖುಷಿ ಅನ್ನಿಸ್ತದೆ ಹೇಳ್ರಿ. 30 ಕಿಲೋಮೀಟರ್ನಿಂದ ಚಕ್ಕಡಿಯನ್ನು ಕಟ್ಕೊಂಡು ಬಂದಾರ. ಚಕ್ಕಡಿ ತುಂಬ ಪ್ರಸಾದ ತೊಗೊಂಡು ಬಂದಾರ. 30 ಕಿಲೋಮೀಟರ್ದಿಂದ ಗುರುಗಳನ್ನು ನೋಡುವುದಕ್ಕಾಗಿ, ಗುರುಗಳಿಗೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ ಟ್ರ್ಯಾಕ್ಟರ್ದೊಳಗೆ ಕೂತ್ಕೊಂಡು ಬರ್ತಾರೆ. ಕೊರೆಯುವ ಚಳಿಯೊಳಗೆ ಟ್ರ್ಯಾಕ್ಟರ್ದೊಳಗೆ ಕೂತ್ಕೊಂಡು ನಿಮಗಾಗಿ ಶುಚಿರುಚಿಯಾಗಿರುವಂಥ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ. ಅಂದರೆ ಇನ್ನೇನು ಹೇಳೋದದು ಹೇಳ್ರಿ. ಎಷ್ಟು ಭಕ್ತಿ ಅವ್ರದ್ದು, ಎಷ್ಟು ಶ್ರದ್ಧೆ ಅವ್ರದ್ದು. ಇವತ್ತು ನೋಡ್ರಿ, ಹಳ್ಳಿಗಳಿಂದ, ವಿವಿಧ ಹಳ್ಳಿಗಳಿಂದ ಎಲ್ಲ ಬಂದಾರ. ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ 2 ಮಾತು. ಎಷ್ಟು ಖುಷಿ ಅನ್ನಿಸ್ತದೆ ಅಂದರೆ, ಇಂಥದ್ದೊಂದು ಅದ್ಭುತವಾದ ಪರಂಪರೆಯನ್ನು ನಿರ್ಮಾಣ ಮಾಡಿದವರು ಯಾರು? ಈ ನೆಲದ ಮಹಾತ್ಮರು ನಿರ್ಮಾಣ ಮಾಡಿದರು. ಈ ನೆಲದ ಯೋಗಿಗಳು ನಿರ್ಮಾಣ ಮಾಡಿದರು. ಅವ್ರ ಹತ್ರ ಉಟ್ಕೊಳ್ಳೋಕೆ ಏನೂ ಇರಲಿಲ್ಲ, ಆದರೆ ಇಂಥದ್ದೊಂದು ಅದ್ಭುತವಾದ ಶಕ್ತಿಯನ್ನು ನಮಗೆ ನೀಡಿದರು. ಯಾವ ನೆಲದ ಸಾಮ್ರಾಜ್ಯದೊಳಗೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿತ್ತಲ್ಲ, ವಜ್ರ ಖಚಿತವಾಗಿರುವಂಥ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿರುವಂಥ ದೊಡ್ಡ ದೊಡ್ಡ ಮಹಾರಾಜರೆಲ್ಲರೂ ಆ ಎಲ್ಲವನ್ನು ಬಿಟ್ಟು ಅವರು ಆಧ್ಯಾತ್ಮದ ಬೆನ್ನು ಹತ್ತಿದರು. ನಮಗೆ ನೀಡಬೇಕು ಅನ್ನುವಂಥದ್ದನ್ನು ಕಲಿಸಿದರು. ಇವತ್ತು ನಾವೆಲ್ಲರೂ ನೀಡ್ತಾ ಇದ್ದೀವಿ ಅಂದರೆ ಅದು ದಾಸೋಹ ಪರಂಪರೆಗಾಗಿ, ದಾನ ಪರಂಪರೆಗಾಗಿ. ದಾಸೋಹ ಪರಂಪರೆಯನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅನ್ನೋ ಕಾರಣಕ್ಕಾಗಿ ವಿವಿಧ ಊರುಗಳಿಂದ ನೀವೆಲ್ಲರೂ ಬಂದು ನೀಡ್ತೀರಿ. ನಿಮಗೆ ಯಾರಿಗೂ ನಾವು ನೀಡಿವಿ ಅನ್ನುವಂಥ ಭಾವ ಇಲ್ಲ. ಭಕ್ತಿಯಿಂದ ಬರ್ತೀರಿ, ಅಲ್ಲಿ ಸಮರ್ಪಣೆ ಮಾಡ್ತೀರಿ, ಕೆಳಗೆ ಕೂತ್ಕೊಂಡು ಪ್ರವಚನ ಕೇಳಿ ಮತ್ತೆ ನಿಮ್ಮ ಊರಿಗೆ ನೀವು ಹೋಗ್ತೀರಿ, ಮತ್ತೆ ಮರುದಿನ ಬರ್ತೀರಿ. ಒಂದೇ ದಿನ ಬಂದ್ರೆ ಪುಣ್ಯ ಸಿಗಂಗಿಲ್ಲ ಅಂತ ಹೇಳಿ 22 ದಿನದ ಕಾರ್ಯಕ್ರಮದೊಳಗೆ 22 ದಿನ ಯಾರಿಲ್ಲಿ ಇರ್ತೀರಲ್ಲ ಅವರಿಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಗುರುಗಳಿಂದ ಆಗ್ತೈತಿ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲ ಬರ್ತೀರಿ. ಸರ್ಕಾರದಿಂದ ಒಂದು ಸುತ್ತೋಲೆ ಅದ, ಆರೆಂಜ್ ಅಲರ್ಟ್ ಅದ, ಚಳಿ ಭಾಳ ಅದ, ಹೊರಗೆ ಬರಬೇಡ್ರಿ, ಭಾಳ ಹೊರಗೆ ಹೋಗಬೇಡ್ರಿ, ಮುಂಜಾನೆ ಭಾಳ ಜಲ್ದಿ ಹೊರಗಡೆ ಬೀಳಕ್ಕೆ ಹೋಗಬೇಡ್ರಿ ಅಂತ ತಿಳ್ಕೊಂಡು ಹೇಳುವಂಥ ಸಂದರ್ಭದೊಳಗೆ ಇವತ್ತು 5:15 ಇವತ್ತು ವಿವಿಧ ಬಡಾವಣೆಗಳಲ್ಲಿ ಅಲಂಕಾರಗೊಂಡಾವ ಅಂದ್ರೆ ನಿಮಗೆ ಗೊತ್ತದ, ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಶಿವಬಸವಜ್ಜ ಗಟ್ಟಿದಾನ ಅಂದ ಮೇಲೆ ನಾವು ಯಾವುದಕ್ಕೂ ಲಕ್ಷ್ಯ ಕೊಡಂಗಿಲ್ಲ. ನಾವು ಬರ್ತೀವಿ, ಮುಂಜಾನೆ 5:15 ತಯಾರು ಮಾಡ್ತೀರಿ. 6 ಗಂಟೆ ಅಂದ್ರೆ ನೀವೆಲ್ಲರೂ ಹೊರಗೆ ಬಂದು